ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತೇ ಬರೀತಕ್ಕಂಥ ನಿಮ್ಮ SSLC ಮ್ಯಾಥ್ಸ್ಗಾಗಿ ಕೆಲವೊಂದಿಷ್ಟು ಲಾಸ್ಟ್ ಹಂತದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ, ಉತ್ತರಗಳನ್ನ ಹೇಳ್ತೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮಾಡಿದರೆ ಆಯಿತು. ಬಟ್ ಕೆಲವೊಂದು ಯಾವೆಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಲ್ಲ, ನಿಮಗೆ ಇನ್ನೂ ಸಮಯ ಇದೆ, 3-4 ಗಂಟೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ 4 ಅಂಕಕ್ಕೆ ಗ್ರಾಫ್ ಇದೆ. ಸೊ ಗ್ರಾಫ್ ಏನಪ್ಪ ಅಂತಂದರೆ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ನಮ್ಮಲ್ಲಿ ಸಿಗ್ತವೆ. ಸೊ ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಲಿ ಪಾಸಿಂಗು, ಸ್ಕೋರಿಂಗು, ಫಿಕ್ಸ್ ಕ್ವಶನ್ ವಿಡಿಯೋಗಳಿದ್ದಾವೆ. ಇಂಗ್ಲೀಷ್ಗೂ ಕೂಡ ಲೈನಪ್ ಮಾಡಿವಿ, ಬೇಗ ಬರ್ತವೆ. ಸೊ ಜಸ್ಟ್ ನೀವೆಲ್ಲರೂ ನೋಡಬೇಕು. ಸಾಯಂಕಾಲ 6 ಗಂಟೆ ಮತ್ತು ನೈಟ್ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಎರಡಕ್ಕೂ ಕೂಡ ಜಾಯ್ನ್ ಆಗಿ, ಅಲ್ಲಿನೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕವರ್ ಮಾಡಿರ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡುವ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ ಗ್ರೂಪನ್ನು ಕೊಡ್ತೀನಿ, ಲಿಂಕನ್ನು ಜಾಯ್ನ್ ಆಗಿ. ಸೊ ಅಲ್ಲಿ ಲೈವ್ ಕ್ಲಾಸನ್ನು ಅಟೆಂಡ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಗ್ರಾಫ್ ಬಿಡಿಸೋದನ್ನು ಒಟ್ಟೆ ಮರಲಿಕ್ಕೆ ಹೋಗಬೇಡಿ, ಏಕೆಂದರೆ ಇದು ಇರ್ತಕ್ಕಂಥದ್ದು 4 ಅಂಕ ಇದೆ. ಸೊ ಒಂದು 2x + y = 8, x + y = 5 ಇದೆ. ಈ ಥರ ಕೋಷ್ಟಕ ಹಾಕಿ ಮೊದಲು ನೀವೇನು ನೋಡ್ಕೋಬೇಕಪ್ಪ ಅಂದರೆ ಲೆಕ್ಕ ಹಾಕಿ ಬಿಂದುಗಳನ್ನು ನೋಡ್ಕೊಳ್ಬೇಕು. ಆವಾಗ ಗ್ರಾಫಲ್ಲಿ ನೀವು ಏನು ಮಾಡ್ಕೋಬೇಕು, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಎಳಿಬೇಕು. ಆವಾಗ ಅವುಗಳನ್ನು ಗುರುತಿಸಬೇಕು. ಹಾಗಾದ್ರೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಫ್ ಇವೇ ಇದ್ದಾವೆ. ಯಾಕಂದರೆ ಇಲ್ಲೆಲ್ಲ LBAದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಯಾವ ಥರದ್ದು ಇದ್ದಾವೆ ಮಾಡೆಲ್ ಕ್ವಶನ್ ಪೇಪರಲ್ಲಿ 1, 2, 3, 4 LBAದ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ಬರ್ತದೆ. ಸೊ ಎಸ್, ಇದು ಒಂಥರ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಮುಂದೆ ಬರ್ತೀನಿ. ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸುವ ಲೆಕ್ಕ, ಇದು ನೀವು ಕಲೀಲೇಬೇಕು. ಇನ್ ಕೇಸ್ ನಿಮಗೆ ಥೇಲ್ಸನ ಪ್ರಮೇಯನ ನಿರೂಪಿಸಿ ಅಂದರೆ ಇಷ್ಟು ಕೇಳ್ತಾರೆ. ಯಾವುದು? ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಇನ್ ಕೇಸ್ ನಿಮಗೆ 4 ಅಥವಾ 5 ಅಂಕಕ್ಕೆ ನಿಮಗೆ ಪ್ರಮೇಯ ಸಾಧಿಸಿ ಅಂತಂದಾಗ ಈ ಥರ ದತ್ತ ಬರಿಬೇಕು. ಸಾಧನೀಯ, ರಚನೆ, ಎಸ್ ಮತ್ತು ಇಷ್ಟ ಆಯ್ತಂದರೆ ಇದೇನಾಗ್ತದೆ, ಓವರಾಲ್ ನೀವು AD/DB = AE/EC ಅಂತ ಸಾಧನೆ ಮಾಡ್ತಕ್ಕಂಥ ಲೆಕ್ಕ. ಇದ್ರ ಮೇಲೆ 2 ಅಂಕದ ಪ್ರಶ್ನೆಗಳು ಕೂಡ ನಿಮಗೆ ತ್ರಿಭುಜದ ಮೇಲೆ ಕೇಳ್ತಾರೆ, ಗೊತ್ತಿರಲಿ. ಇನ್ ಕೇಸ್ ನಿಮಗೆ ಥೇಲ್ಸನ ಪ್ರಮೇಯ ಬರದೇ ಇತ್ತಂದರೆ ಇದು ಮಾತ್ರ ಬರೋದು ಗ್ಯಾರಂಟಿ. ಇದನ್ನೇ ನಾವು ಕೋನ ನಿರ್ಧಾರಕ ಗುಣ ಪ್ರಮೇಯ ಅಂತೀವಿ. ಇದೇನು ಹೇಳ್ತದಪ್ಪ ಅಂತಂದ್ರೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಕೇಳಿದರು. ಸೊ ಈ ಥರದ್ದು ಕೂಡ 2 ಡಯಾಗ್ರಾಮ್ ಬರ್ತವೆ. 2 ಟ್ರಯಾಂಗಲ್ ತೆಗಿರಿ. ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಅಂತ ಹಾಕಿ ಒಟ್ಟಾರೆ ಸಾಧನೆಯ ಏನು ಮಾಡಬೇಕು, AB/DE = BC/EF = AC/DF ಅಂತ ನೀವು ಸಾಧನೆಯನ್ನು ಮಾಡಿದರೆ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ವೃತ್ತದ ಮೇಲೆ 2 ಪ್ರಮೇಯ ಇದ್ದಾವೆ. ಸೊ ಒಂದು ಬಾಹ್ಯ ಬಿಂದು ಅಂತ ಇದೆ, ಇದು ಮಾತ್ರ ನಿಮಗೆ 3 ಅಂಕಕ್ಕೆ ಬರ್ತದೆ. ಇದು ಬರದೈತಂದರೆ ಇದ್ರ ಮುಂದಿನ ಪ್ರಮೇಯ ಬರ್ತದೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ ಎಷ್ಟು ಶಾರ್ಟ್ ಇದೆ ನೋಡಿ, 6 ಅಥವಾ 8 ಸ್ಟೆಪ್ ಇದಾವೆ. ಸೊ ಅದಕ್ಕೆ ನಿಮಗೆ 3 ಅಂಕ ಕೊಡ್ತಾ ಇದ್ದಾರೆ. ಸೊ ದತ್ತ ಇದೆ, ಸಾಧನೀಯ, ರಚನೆ. ಸೊ ನಾವು ಏನು ಸಾಧನೆ ಮಾಡಬೇಕಾಗಿದೆ, PQ = QR ಅಂತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥ ಲೆಕ್ಕ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ ಕೇಸ್ ಆ ಪ್ರಮೇಯ ಬರಲಿಲ್ಲ ಅಂದರೆ ಈ ಪ್ರಮೇಯ ಆದರೂ ಬರೋದು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಆಗಿರ್ತದೆ ಅನ್ನೋದನ್ನು ಕೇಳಿದರೆ ಇದನ್ನು ನಾವು ಸಾಧನೆಯನ್ನು ಏನು ಮಾಡಬೇಕಾಗದಪ್ಪ ಅಂದ್ರೆ OP ಲಂಬ QY ಅಂತಕ್ಕಂಥ ಸಾಧನೆಯನ್ನು ನಾವು ಮಾಡಬೇಕು. ಇದು ಕೂಡ ಇಷ್ಟೇ ಇತ್ತು. ಓಕೆನಾ? ಸೊ ಏನೇನು ಹೇಳಿದ್ದೀನಿ ನೋಡ್ಕೊಡ್ರಿ. ಗ್ರಾಫ್ 4 ಹೇಳಿನಿ, ತ್ರಿಭುಜದ ಮೇಲಿನ ಪ್ರಮೇಯಕ್ಕೆ 4 ಅಥವಾ 5, ವೃತ್ತದ ಮೇಲಿನ ಪ್ರಮೇಯ 3, ಒಟ್ಟು 11 ಅಂಕ ನಿಮಗೆ ಬಂತು. ಇನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ 3 ಮಾರ್ಕ್ಸಿಗೆ ಇರ್ತದೆ. ಇದು ಬಹುಲಕ ಕಂಡುಹಿಡಿತಕ್ಕಂಥ ಲೆಕ್ಕ ಇದೆ ನೋಡಿ. ಸೊ ಏನಿದೆ, ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರದಲ್ಲಿ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ವರ್ಗಾಂತರದ ಆವೃತ್ತಿಯನ್ನು ಬರಿತೀರಿ, ಮೇಲ್ಮಿತಿ ಕೆಳಮಿತಿಯನ್ನು ಗುರುತಿಸ್ತೀರಿ, ಸೂತ್ರ ಹಾಕ್ತೀರಿ. ಸೊ ಈ ವರ್ಗಾಂತರ ಮತ್ತು ಬಹುಲಕದ ಉತ್ತರ ಎಷ್ಟು ಬರಬೇಕಾಗಿತ್ತು, ಬಹುಲಕ 16 ಅಂತ ಬರಬೇಕಾಗಿತ್ತು. ಸ್ವಲ್ಪ ಲೆಕ್ಕ ಕೊಟ್ಟಿದ್ದೀನಿ. ಸೊ ಇವೆಲ್ಲ LBA ಮತ್ತು ನಿಮಗೆ ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಜಸ್ಟ್ ಟೈಮ್ ಸಿಕ್ಕಿದರೆ 1-2 ಲೆಕ್ಕವನ್ನು ಬಿಡಿಸ್ಲೇ ಹೋಗ್ರಿ. ಸೊ ಡೋಂಟ್ ವರಿ. ಇನ್ ಕೇಸ್ ಬಹುಲಕ ಬರ್ದಿತ್ತಂದರೆ ಸರಾಸರಿ ಕೂಡ ಖಂಡಿತವಾಗಿ ಬರ್ತದೆ. ಸ್ವಲ್ಪ ನೀವು ಸರಾಸರಿನ ಕಂಡುಹಿಡಿದಾಗ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೋಬೇಕು. ಅವಾಗ ಮಧ್ಯಬಿಂದುವನ್ನು ಗುರುತಿಸ್ಕೋಬೇಕು. ಅಂದರೆ 2 ಮತ್ತು 6ರ ಮಧ್ಯಬಿಂದು ಎಷ್ಟು, 2, 3, 4, 5, 6, 4 ಆಗ್ತದೆ. ಆಮೇಲೆ ಆವೃತ್ತಿ ಮತ್ತು ಮಧ್ಯಬಿಂದುವನ್ನು ಗುಣಿಸಿದಾಗ ಏನು ಆಗ್ತದೆ, FI/XI ಸಿಗ್ತದೆ. ಒಟ್ಟು ಆವೃತ್ತಿಗಳನ್ನು ಕೂಡಿಸ್ರಿ, ಒಟ್ಟು FI/XIಗಳನ್ನು ಕೂಡಿಸ್ರಿ. ಅವಾಗ ಸರಾಸರಿ ಸೂತ್ರನೇ ∑FI/XI/∑FI.
ಅವಾಗ ಏನಾಗ್ತದಪ್ಪ ಅಂದ್ರೆ 195 15 ನೀವು ಭಾಗಿಸಿದ್ರೆ 13 ಬರ್ತದೆ. ಇದೇ ಸರಾಸರಿ ಆಗಿರ್ತದೆ. ಈ ಥರದ ಲೆಕ್ಕಗಳಿತ್ತು. ಇವೆಲ್ಲವುಗಳು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಒಂದೇನು ಅಂಕಿ ಏನಾದರೂ ಚೇಂಜ್ ಆಗ್ಬೋದು, ಬಟ್ ಬಾಕಿ ಎಲ್ಲ ಸೇಮ್ ಇದೆ. ಇನ್ ಕೇಸ್ ನಿಮಗೆ ಸರಾಸರಿ ಬರಲಿ ಅಂತಂದರೆ ಏನು ಕೇಳ್ತಾರೆ, ಮಧ್ಯಾಂಕನೂ ಕೂಡ ಕೇಳ್ತಾರೆ. ಸೊ ಮಧ್ಯಾಂಕದಲ್ಲಿ ಇರ್ತಕ್ಕಂಥದ್ದು ಕೂಡ ನೋಡ್ಕೊಡ್ರಿ. ಸೊ ಅದನ್ನು n=30 ಮಾಡಿದರೆ ಅದನ್ನು 2ರಿಂದ ಭಾಗಿಸ್ತೀರಿ, 10 ಬರ್ತದೆ. ಮಧ್ಯಾಂಕದ ಸೂತ್ರ ಹಾಕ್ತೀರಿ, L+n/2 - CF/f × h ಅಂತ ಹಾಕ್ತೀರಿ. ಸೊ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಏನಾಗ್ತದೆ, ಮಧ್ಯಾಂಕ ಅನ್ನೋದು ಸಿಗ್ತದೆ. ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಚೆನ್ನಾಗಿ ರೂಢಿ ಮಾಡಿಕೊಂಡ್ರೆ 3 ಅಂಕ ನಿಮಗೆ ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದೆ ಬರ್ತೀನಿ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಇದು ಫಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದ್ರೆ 2 ಮಾರ್ಕ್ಸ್ ಲೆಕ್ಕ. ಇದು 3+√2 ಇದೆಯಲ್ಲ. ಸೊ ಕೆಳಗಡೆ ಸ್ಕ್ರೀನ್ಶಾಟನ್ನು ತೊಗೊಳ್ರಿ. ಸುಮಾರು ನಾನು 11 ಲೆಕ್ಕ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಒಂದಾದರೂ ಬರಬಹುದು. 3+√2 ಅಭಾಗಲಬ್ಧ ಸಂಖ್ಯೆ ಏನೂ ಇಲ್ಲ, ಜಸ್ಟ್ ಓನ್ಲಿ 5 ಸ್ಟೆಪ್ಪನ್ನು ನೀವೇನು ಮಾಡಬೇಕಿತ್ತು, ತೋರಿಸ್ಬೇಕಿತ್ತು. ಇನ್ ಕೇಸ್ ಇದು ಬರಲಿಲ್ಲ ಅಂದರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅದು ಬರ್ತದೆ 2 ಮಾರ್ಕ್ಸ್ಗೆ. ಇನ್ನು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನ ಬಿಡಿಸ್ತಕ್ಕಂಥದ್ದು ಏನೂ ಇಲ್ಲ, ಅಗದಿ ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಆಲ್ರೆಡಿ ಒಂದು ಬಿಡಿಸಿದ್ದಾರೆ. x+2y = 5, x - y = 2. 2x ಹೋದಾಗ 3y ಉಳಿತು, 5ರಲ್ಲಿ 2 ಕಳೆದ್ರೆ 3 ಉಳಿತು. y ಬೆಲೆ ಎಷ್ಟಾಯಿತು, 1 ಅಂತಾಯಿತು. ಇದೇ y ಬೆಲೆ 1 ಮೊದಲ ಸಮೀಕರಣದಲ್ಲಿ ಹಾಕಿದ್ದಾರೆ, ಎರಡನೇ ಸಮೀಕರಣದಲ್ಲಿ. ಆವಾಗ x ಬೆಲೆ ಬಂತು, ಅಂದರೆ y = 1, x = 3. ಈ ಕೆಳಗಿನ ಸಮೀಕರಣಗಳ ಲೆಕ್ಕಗಳನ್ನು ನೀವು ಏನು ಮಾಡಿರಿ, ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳೇ ಇತ್ತು. ಇನ್ನು ಸಮಾಂತರ ಶ್ರೇಣಿಯಲ್ಲಿ ನಿಮಗೆ n ಪದ ಮತ್ತು n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಲೆಕ್ಕ ಅಂತ ಬರ್ತದೆ. ಸೊ ಪದ ಕಂಡುಹಿಡಬೇಕಾದ್ರೆ ಸೂತ್ರ an = a + n - 1 × d ಸೂತ್ರ ಹಾಕ್ತೀರಿ. ಒಂದು ಸಮೀಕರಣ ಇದೆ, 2, 5, 8, 11. ಮೊದಲ ಪದ 2 ಆಯಿತು, ಸಾಮಾನ್ಯ ವ್ಯತ್ಯಾಸ 5ರಲ್ಲಿ 2 ಕಳೆದ್ರೆ 3 ಬತ್ತು, ಓಕೆನಾ. ಆಮೇಲೆ nth ಎಷ್ಟದ, 20 ಅದ. ಆಮೇಲೆ ಸೂತ್ರ ಹಾಕ್ರಿ, a + n - 1 × d. ಬೆಲೆ ತುಂಬ್ರಿ, a 2 ತುಂಬ್ತೀರಿ, n ಎಷ್ಟು ತುಂಬ್ತೀರಿ 20, d ಎಷ್ಟು ತುಂಬ್ತೀರಿ 3. ಅವಾಗ ಏನಾಗ್ತದಪ್ಪ ಅಂದ್ರೆ 59 ಅಂತ ಬರ್ತದೆ. ಪದಗಳ ಕಂಡುಹಿಡಿತಕ್ಕಂಥ ಲೆಕ್ಕ. ಇದನ್ನು ನೀವೇನು ಮಾಡಬೇಕು, ಲೆಕ್ಕವನ್ನು ಕಲ್ಕೊಟ್ರಿ, 2 ಮಾರ್ಕ್ಸ್ ಬರ್ತದೆ, ಓಕೆನಾ. ಇನ್ ಕೇಸ್ ಇದು ಬರಲಿಲ್ಲ ಅಂದರೆ ನಿಮಗೆ ಪದಗಳ ಮೊತ್ತ ಕಂಡುಹಿಡಲಿಕ್ಕೆ ಕೇಳ್ತಾರೆ. ಇದನ್ನು SN ಸೂತ್ರವನ್ನು ಹಾಕಬೇಕು. ಮೊತ್ತ ಅಂತಂದಾಗ SN ಹಾಕಿ, ಪದ ಅಂತಂದರೆ an + n - 1 × d ಸೂತ್ರವನ್ನು ಹಾಕಬೇಕು. ಇದು ಸಮೀಕರಣ ಕೊಟ್ಟಿದ್ದಾರೆ. 1, 5, 9 ಮತ್ತು 13 ಇದೆ. ಸೊ ಮೊದಲ ಪದ 1 ಆಗ್ತದೆ, ವ್ಯತ್ಯಾಸ 5ರಲ್ಲಿ 1 ಕಳೆದ್ರೆ 4 ಆಗ್ತದೆ, SN 50 ಅದ, ಓಕೆನಾ. ಸೂತ್ರ ಏನದ, n/2 2a + n - 1 × d. ಅವಾಗ ಬೆಲೆಗಳನ್ನು ತುಂಬ್ರಿ. n ಬೆಲೆ 50 ತುಂಬ್ತೀರಿ, a ಬೆಲೆ 1 ತುಂಬ್ತೀರಿ, d ಬೆಲೆ 4 ತುಂಬ್ತೀರಿ. 4950 50 ಪದಗಳ ಮೊತ್ತ ಅಂತಾಯಿತು. ಸೊ ಈ ಥರದ ಲೆಕ್ಕಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ, ಅವುಗಳನ್ನು ಚೆನ್ನಾಗಿ ನೀವೇನು ಮಾಡಿ ಫ್ರೆಂಡ್ಸ್ ಬಿಡಿಸಿ, ಓಕೆನಾ. ಇನ್ನು ನೆಕ್ಸ್ಟ್ ದೂರದ ಸೂತ್ರದ ಮೇಲಿನ ಲೆಕ್ಕಗಳು ಅಂತ ಕೇಳ್ತಾರೆ. ಸೊ ದೂರದ ಸೂತ್ರ ಗೊತ್ತಿರಲಿ ನಿಮಗೆ. ಬಿಂದು ಕೊಟ್ಟಿದ್ದಾರೆ, ಎದು 2 6 ಬಿದು 5 ಹತ್ತದ. ಅದ್ರಲ್ಲಿ ಫಸ್ಟ್ ನೀವು x1 y1 x2 y2 ಅಂತ ಗುರುತಿಸ್ತೀರಿ. 2 ಏನದ, x1 ಅದ, 6 y1, 5 x2, ಆಮೇಲೆ 10 y2. ಸೂತ್ರ ಅದ ಏನು, d√x2 - x1 2 + y2 - y1 2. ಅದರಲ್ಲಿ ಬೆಲೆಗಳನ್ನು ತುಂಬ್ರಿ. ಸೊ ಅವಾಗ ಬರೋದೇ 5 ಮಾನ. ಇಷ್ಟು ಈಸಿಯಾಗಿ ನೀವೇನು ಮಾಡ್ಬೋದು, ಬಿಡಿಸ್ಬೋದು. ಇನ್ನು ಮಧ್ಯಬಿಂದು ಕಂಡು ಹಿಡಿತಕ್ಕಂಥ ಸೂತ್ರ ಅಂತ ಇದೆ. ಸೊ ಇದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು ಬರ್ತದೆ. ಇಲ್ಲಿ 2, 3, 4, 3 ಕೊಡ್ತಾರಲ್ಲ, ಅವುಗಳನ್ನು ನೀವು x1 y1 ಮತ್ತು x2 y2 ಅಂತ ಗುರುತಿಸ್ಬೇಕು. 2 ಅನ್ನೋದು x1, 3 ಅನ್ನೋದು y1, 4 ಅನ್ನೋದು x2, 3 ಅನ್ನೋದು y2. ಸೂತ್ರ ಏನದ, x = x + 1 / 2. ಓಕೆ, ಅದರಲ್ಲಿ ನೀವು ಹಾಕಿದಾಗ ಏನಾಗ್ತದೆ, x ಬೆಲೆ ಎಷ್ಟು ಬರ್ತದೆ, 3 ಬರ್ತದೆ. ಅದೇ ಥರ y ಹಾಕಿದಾಗ y = y1 + y2 / 2. ಅವಾಗ y ಬೆಲೆ 3 ಬರ್ತದೆ. ಅಂದರೆ ಈ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಎಷ್ಟು ಬರಬೇಕು ಅಂದರೆ ಫ್ರೆಂಡ್ಸ್ 3, 3 ಮತ್ತು 3, 3 ಬಂದರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಭಾಗ ಪ್ರಮಾಣದ ಸೂತ್ರ ಅಂತ ಒಂದು ಬರ್ತದೆ. ಇಲ್ಲಿ ಬಿಂದುಗಳು ಎಷ್ಟು ಕೊಟ್ಟಿದ್ರು, 4 - 3 8 5 ಇದ್ದಾವೆ. ಇವು ಆಂತರಿಕವಾಗಿ 3:1 ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು. ಇಲ್ಲಿನೂ ಕೂಡ ನಿರ್ದೇಶಾಂಕ ಹೇಳಿದ್ದಾರೆ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಸೂತ್ರಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಕಲೀರಿ. ಇನ್ನು ಮೂಲ ಬಿಂದುವಿನಿಂದ PXYಗೆ ಇರುವ ದೂರವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಇದು 2 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು, ಅಥವಾ 1 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಎಷ್ಟಿತ್ತು, P5 12 ಅಂತ ಇದೆ. ಸೂತ್ರ ಏನದ, d = √x² + y². ಬೆಲೆಗಳನ್ನು ತುಂಬ್ರಿ. x ಅಂದರೆ 5, y ಅಂದರೆ 12. ಅವಾಗ ಎಷ್ಟು, 13 ಮಾನಗಳಂತ ಬರ್ತದೆ. ಇದನ್ನು ಕೂಡ ನೀವು ಬರಿಬಹುದು.
ಇನ್ನು ಶೋಧಕವನ್ನು ಕಂಡುಹಿಡಿಬೇಕು, ಮೂಲಗಳ ಸ್ವಭಾವವನ್ನು ಬರೀತಕ್ಕಂಥ ಲೆಕ್ಕ. ಇದು ಕೂಡ ನಿಮಗೆ 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಫ್ರೆಂಡ್ಸ್. ಯಾಕೆಂದರೆ ಟೈಮ್ ತುಂಬ ಆಯಿತು, ಸೊ ಇನ್ನೂ ನೀವು ಪ್ರಿಪೇರ್ ಮಾಡಬೇಕು, ಅದಕ್ಕಾಗಿ ವಿಡಿಯೋನ ಬೇಗ ತೊಗೊಳ್ತಾ ಇದ್ದೀನಿ. ಇನ್ನು ಅಪವರ್ತನ ವಿಧಾನದಿಂದ ಸಮೀಕರಣ ಬಿಡಿಸ್ತಕ್ಕಂಥ ಲೆಕ್ಕ ನೋಡ್ಕೊಂಡು ಹೋಗ್ರಿ. ಇನ್ನು ಸಂಭವನೀಯತೆಯ ಸೂತ್ರ ಮತ್ತು ಅದರ ಲೆಕ್ಕಗಳು, ಆಲ್ರೆಡಿ ಒಂದು ಸಂಭವನೀಯತೆ ಕೊಟ್ಟಿದ್ದೀವಿ. ವಿಶೇಷವಾಗಿ ನೀವು ಕಾರ್ಡ್ ಮತ್ತು ದಾಳಗಳು, ಓಕೆನಾ, ಅದನ್ನು ನೋಡ್ಕೊಂಡು ಹೋಗಿ. ಸಂಭವನೀಯತೆ ಲೆಕ್ಕ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ 1-2 ನಾನು ಕೊಟ್ಟಿದ್ದೀನಿ. ಒಂದು ಪೆಟ್ಟಿಗೆಯಲ್ಲಿ ಅಂತ ಇದೆ, ಓಕೆ. ಆಮೇಲೆ ಇಲ್ಲಿ ಇದೆ ನೋಡಿ ಯಾದೃಚ್ಛಿಕವಾಗಿ. ಸೊ ಇದನ್ನು ನೀವು ಏನು ಮಾಡಬೇಕು, ದಾಳ ಅಂತ ಇದೆ ನೋಡಿ, ಡೈಸ್ ಲೆಕ್ಕ, ಅದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ. ಸೊ ಫಸ್ಟ್ ಒಂದು ಕಾರ್ಡ್ ಇದೆ, 2 ದಾಳ, ಅದೇ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇನ್ನು ಶಾರ್ಟಾಗಿ ನಾನು ನಿಮಗೆ ಏನು ಹೇಳೋದು, ಘನಾಕೃತಿಯ ಸೂತ್ರಗಳು. ಇದು ಒಂದಂತೂ ಕೂಡ ನಿಮಗೆ 1 ಮಾರ್ಕ್ಸಿಗೆ ಬರ್ತದೆ. ಇದೇ ಲೆಕ್ಕಗಳನ್ನು ಹಾಕಿಕೊಂಡು ನೀವು ಏನು ಮಾಡಬೇಕಾಗ್ತದೆ, 5 ಮಾರ್ಕ್ಸಿಗೆ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. 2 ಮಾರ್ಕ್ಸಿಗೂ ಲೆಕ್ಕವನ್ನು ಕೂಡ ಬಿಡಿಸ್ಬೇಕು. ಈ ಸೂತ್ರಗಳನ್ನು ನಿಮಗೆ ಬಾಯ್ಪಾಟ್ ಬರಲೇಬೇಕು. ಇವು ಬಾಯ್ಪಾಟ್ ಬಂದ್ರೇ ನಿಮಗೆ ಅಂಕ ಆಗೋದು. ಇಲ್ಲಿ ಹೇಳಿದ್ದಾರೆ ಘನಾಕೃತಿಗೆ ಸಂಬಂಧಿಸಿದ 5 ಅಂಕದ ಪ್ರಶ್ನೆಗಳಿಗೆ ಸೂತ್ರ. ನೋಡಿ ಇಲ್ಲಿ ಸೂತ್ರಗಳನ್ನೇ ಇದ್ದಾವೆ, ಇವೇ ಸೂತ್ರಗಳು ನಿಮಗೆ ಕೆಲಸ ಆಗ್ತಕ್ಕಂಥದ್ದು. ಸೊ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥದ್ದು 1 ಮಾರ್ಕರ್ ಇರ್ತದೆ. ಏನಿಲ್ಲ, ಆ ಎಕ್ಸ್ ಅಕ್ಷದಲ್ಲಿ ವೈ ಅಕ್ಷದ ಅಂದರೆ ಈ ಕೆಳಗಡೆ ಗೆರೆಗೆ ಇದು ಎಷ್ಟು ತಾಗಿದೆ ಅನ್ನೋದನ್ನು ಬರಬೇಕು. ಇಲ್ಲಿ 2 ಕಡೆ ತಾಗದ 1 2 ಶೂನ್ಯತೆ 2 ಆಯಿತು. ಇಲ್ಲಿ 1 ಕಡೆ ತಾಗದ ಇದು ಶೂನ್ಯತೆ 1 ಆಯಿತು. ಇದು 1 2 3 ಕಡೆ ತಾಗದ ಶೂನ್ಯತೆ 3 ಆಯಿತು. ಓಕೆನಾ, ಇಷ್ಟೇ ಇರೋದು. ಇದು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತಂದಾಗ ಇಲ್ಲಿ ಎಷ್ಟಾಗ್ತದೆ, 1 2 3 4, ಇದ್ರ ಶೂನ್ಯತೆ 4 ಬರ್ತದೆ. ಹಿಂಗೆ ಶೂನ್ಯತೆಗಳನ್ನು ಲೆಕ್ಕ ಹಾಕ್ತಕ್ಕಂಥ ಲೆಕ್ಕಗಳನ್ನು ಖಂಡಿತವಾಗಿ ಮಾಡಿ. ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು 1 ಇದೆ, ಇದು 2, ಇದು 2 ಶೂನ್ಯತೆ ಅನ್ನೋದನ್ನು ಬರಿಬೇಕು. ಇದರಲ್ಲಿರ್ತಕ್ಕಂಥ ಶೂನ್ಯತೆಗಳು ಎಷ್ಟಿದ್ದಾವೆ, 1 2 3, ಇದು 3 ಶೂನ್ಯತೆ ಅನ್ನೋದನ್ನು ನೀವು ಬರಿಬಹುದು. ಇನ್ನು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿತಕ್ಕಂಥ ಲೆಕ್ಕ ಸ್ವಲ್ಪ ಫಾಸ್ಟಾಗಿ ನೋಡ್ಕೊಡ್ರಿ. ಸೊ ಅದನ್ನು ಕೂಡ ನಿಮಗೆ ಯೂಸ್ ಆಗ್ತದೆ. ಎಲ್ಲೆಲ್ಲಿ ಅಂಕಗಳನ್ನು ಈ ಸೂತ್ರದ ಮೇಲೆ ನಿಮಗೆ 3 ಮಾರ್ಕ್ಸ್ ಅಂಕಗಳು ಕೊಡ್ತಾರೆ. ಗೊತ್ತಿರಲಿ, H*L=A*B ಮಸ ಮತ್ತು ಲಸವನ್ನು ಕಂಡುಹಿಡಿಯೋದು, ತಾಳೆ ನೋಡೋದು ಅಂತಲೂ ಕೂಡ ನಿಮಗೆ ಬರ್ತದೆ. ಓಕೆನಾ, 1 ಅಂಕದಲ್ಲಿ ಅಪವರ್ತನಗಳನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸೋದು ಅಥವಾ ಮಸಗಳ ಮೊತ್ತ ಮತ್ತು ಗುಣಲಬ್ಧಗಳ ಮೇಲೆ ಲೆಕ್ಕ ಬರ್ತದೆ. ಅದನ್ನು ನೀವು ಕಲೀಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಇದ್ರ ಮೇಲೆ 1 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಅಂದರೆ ಅನುಪಾತಗಳ ಹೋಲಿಕೆ ಇದ್ದಾಗ ರೇಖೆಗಳು ಹೇಗಿರ್ತಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತಾರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಸೊ ರೇಖೆಗಳು ಹೇಗಿದ್ದಾವೆ, ಛೇದಿಸೋ ರೇಖೆಗಳು. ಎಷ್ಟು ಪರಿಹಾರಗಳನ್ನು ಕೊಡ್ತಾರೆ, ಒಂದೇ ಒಂದು ಪರಿಹಾರ. ಆಮೇಲೆ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ರೇಖೆಗಳೇನಿದಾವೆ, ಆಯ್ಕೆಗೊಳ್ಳೋ ರೇಖೆಗಳು. ಇದಕ್ಕಿರ್ತಕ್ಕಂಥ ಪರಿಹಾರ ಅಪರಿಮಿತ ಸಂಖ್ಯೆ ಪರಿಹಾರ. ಇನ್ನು A1/A2 ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2. ಇವು ಸಮಾಂತರ ರೇಖೆಗಳು, ಪರಿಹಾರ ಇಲ್ಲ ಅಂತ ಬರೆದ್ರೆ ಸಾಕು. ಇನ್ನಿದು ಜೋಡಿ ಸಮೀಕರಣಗಳಂತಿದೆ, ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಇದ್ರ ಜೊತೆಗೆ ಖಚಿತ ಘಟನೆಯ ಸಂಭವನೀಯತೆ, ಅಂಕಗಣಿತದ ಮೂಲ ಪ್ರಮೇಯ, ಥೇಲ್ಸನ ಪ್ರಮೇಯ, ಆಮೇಲೆ ಲಾಸ್ಟ್ ನಿಮಗೆ ಬಹುಲಕ ಮಧ್ಯಾಂಕ ಮತ್ತು ಸರಾಸರಿಯ ಸಂಬಂಧ, ಈ 3 ಲೆಕ್ಕಗಳು. ಆಮೇಲೆ ಮಹತ್ತಮ ಡಿಗ್ರಿ, ಈ 4 ಅಂಕಗಳನ್ನು ನಾನು ನಿಮಗೆ ಹೇಳಿದ್ದೀನಿ, ಚೆನ್ನಾಗಿ ನೋಡ್ಕೊಡ್ರಿ. ಯಾವುದು, ಒಂದನೇದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಸಂಬಂಧ, ಆಮೇಲೆ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಬರೀತಕ್ಕಂಥದ್ದು. ಓಕೆನಾ, ಖಚಿತ ಘಟನೆಯ ಸಂಭವನೀಯತೆ ಇದು ನಿಮಗೆ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಒಂದು ಕೇಂದ್ರೀಯ ಕೇಳಿದ್ದೀನಿ, ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದೀನಿ, ಖಚಿತ ಘಟನೆಯ ಸಂಭವನೀಯತೆ, ಅಂಕಗಣಿತದ ಮೂಲ ಪ್ರಮೇಯ. ಇಷ್ಟು ಮಾಡ್ಕೊಂಡು ಹೋದರೆ ಸಾಕು, 40 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗ್ತದೆ.